ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಪೊಟ್ಯಾಟೊ ಚೀಸ್ ಬಾಲ್ಸ್. ತುಂಬಾ ರುಚಿಯಾಗುತ್ತೆ. ಇದು ತುಂಬ ಗರಿಗರಿಯಾಗಿ ಕೂಡ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಮಾಡೋದಕ್ಕೂ ಒಂದು 10 ನಿಮಿಷ ಸಾಕು. ಮಾಡೋದಕ್ಕೆ ತುಂಬ ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡೋದಕ್ಕೆ ಮೊದಲಿಗೆ ನೋಡಿ, ನಾನು ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಆಮೇಲೆ ಆಮ್ಚೂರ್ ಪೌಡರ್, ಜಿಂಜರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಪೆಪ್ಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇದು ನೋಡಿ, ಚೀಸ್ನ ನಾನು ತುರಿದ್ಬಿಟ್ಟು ಹಾಕಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಆಲೂಗಡ್ಡೆ ಬೇಯಿಸೋದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಂಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಎಲ್ಲನೂ ಅಷ್ಟು ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಕೈಗೆ ಅಂಟತ್ತೆ ಮಿಕ್ಸ್ ಮಾಡುವಾಗ. ಈಗ ಇದನ್ನು ಬಾಲ್ಸ್ ಮಾಡ್ಕೋಬೇಕು. ಕೈಗೆ ಅಂಟತ್ತೆ ಅಂತ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ನಿಮಗೆ ಬೇಕಾದ ಸೈಜಲ್ಲಿ ಈ ರೀತಿ ಮಾಡ್ಕೋಬೋದು. ಅಷ್ಟನ್ನು ಒಂದು ಸಾರಿ ಬಾಲ್ಸ್ ಮಾಡಿ ಇಟ್ಕೊಳ್ತೀನಿ ನಾನು. ಈಗ ನಾನು ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ಡನ್ನು ಇದು ಸೈಡ್ಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಬ್ರೆಡ್ಡನ್ನು ಒಂದು ಸಾರಿ ಹಾಗೆ ಸುಮ್ಮನೆ ನೀರಲ್ಲಿ ಅಜ್ಜಿ ತೆಗಿಬೇಕು. ತುಂಬ ಹೊತ್ತು ಬಿಡೋದು ಬೇಡ. ಸ್ವಲ್ಪ ಹಿಂಗೆ ಅಜ್ಜಿ ತೆಗೆದ್ರೆ ಸಾಕು, ಬ್ರೆಡ್ ಮೆತ್ತಗಾಗಿಬಿಡತ್ತೆ. ಈಗ ಈ ರೀತಿ ನೀರನ್ನು ಪೂರ್ತಿಯಾಗಿ ಈ ರೀತಿ ಪ್ರೆಸ್ ಮಾಡಿ ತೆಗಿಬೇಕು. ತೆಗೆದಾದ್ಮೇಲೆ ನಾವು ಪೊಟ್ಯಾಟೊ ಚೀಸ್ ಬಾಲ್ನ ಮಾಡಿಟ್ಕೊಂಡಿದ್ದೆನಲ್ಲ, ಅದನ್ನು ಇದರಲ್ಲಿ ಇಟ್ಬಿಟ್ಟು ಈ ರೀತಿ ಸರಿಯಾಗಿ ಕವರ್ ಮಾಡಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ನೀಟಾಗಿ ಆಗಿಬಿಡುತ್ತೆ. ಬ್ರೆಡ್ಡು ನೀರಿಗೆ ಹಾಕಿದ ಕೂಡಲೇ ಮೆತ್ತಗಾಗುತ್ತೆ. ಹಂಗಾಗಿ ಈ ರೀತಿ ಮಾಡಿದ ಕೂಡಲೇ ಅದು ಪೂರ್ತಿ ನೀಟಾಗಿ ಕವರ್ ಆಗುತ್ತೆ. ಅಷ್ಟನ್ನು ಇದೇ ಥರ ನಾನು ಮಾಡಿಟ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗುತ್ತೆ. ಒಂದು ಸಾರಿ ಟ್ರೈ ಮಾಡಲೇಬೇಕು ನೀವು. ಮತ್ತು ಬೇಗನೂ ಆಗುತ್ತೆ. ಇದು ಡೀಪ್ ಫ್ರೈ ಮಾಡ್ತೀವಿ, ಆದರೂ ಇದು ಡೀಪ್ ಫ್ರೈ ಮಾಡಿದರೂ ಕೂಡ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ. ತುಂಬ ಕಮ್ಮಿ ಎಣ್ಣೆಯಲ್ಲಿ ಇದು ಸ್ನ್ಯಾಕ್ಸ್ ಆಗೋಗುತ್ತೆ. ಪೊಟ್ಯಾಟೊ ಚೀಸ್ ಬಾಲ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ, ತುಂಬಾ ರುಚಿಯಾಗುತ್ತೆ. ನಾನು ಇದು ಫಸ್ಟ್ ಟೈಮೇ ಮಾಡಿದೆ, ವಿಡಿಯೋಗೋಸ್ಕರ ಅಂತ ಟ್ರೈ ಮಾಡಿದೆ. ಆದರೆ ತುಂಬ ಇಷ್ಟ ಆಯಿತು ನನಗೆ. ತುಂಬಾ ಚೆನ್ನಾಗಾಗತ್ತೆ. ಈಗ ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ನಾನು ಮೊದಲೇ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಬೇಕು. ಶುರುವಿಂದ ಕೊನೆಯವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಆವಾಗ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ. ಹಾಕಿದ ಕೂಡಲೇ ಬಾಲ್ಸ್ನ ಮುಟ್ಟಕ್ಕೆ ಹೋಗಬೇಡಿ. ಬ್ರೆಡ್ಡು ಹೊರಗಡೆಯಿಂದ ಸ್ಮೂತಾಗಿ ಅಂದರೆ ಮೆತ್ತಗಿರುತ್ತಲ್ಲ, ಹಾಗಾಗಿ ಎಣ್ಣೆಗೆ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತು, ಒಂದು 30 ಸೆಕೆಂಡ್ಗಳ ಮುಟ್ಟಕ್ಕೆ ಹೋಗಬೇಡಿ. ಆಮೇಲೆ ಹೀಗೆ ತಿರುಗಿಸ್ಕೋತಾ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಈಗ ನೋಡಿ, ಈಗ ಇದು ರೆಡಿ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೊರಗಡೆಯಿಂದ ಗರ್ಗರಿಯಾಗಿ ಒಳಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈಗ ರೆಡಿ ಇದೆ ಬಿಸಿ ಬಿಸಿಯಾಗಿ ಪೊಟ್ಯಾಟೊ ಚೀಸ್ ಬಾಲ್ಸ್.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.